ಬಂದೇನೆ, ಜಾಸ್ತಿ ಏನು ಕರೆಯಂಗಿಲ್ಲ. ನಾ ಯಾರೇನು ಅಂದ್ರೆ ಅದೇನಂತಾರಲ್ರಿ, ದ್ರೋಣ ಏಕಲವ್ಯ ಸಂಬಂಧ. ದ್ರೋಣರಿಗೆ ಏಕಲವ್ಯ ಯಾರು ಅಂತ ಗೊತ್ತಿಲ್ಲ, ಆದ್ರೆ ಏಕಲವ್ಯ ದ್ರೋಣ ಯಾರು ಅಂತ ಗೊತ್ತಿತ್ತು. ಹಂಗೆ ಕರ್ಜಿಗೆ ಸರ್ಗೆ ನಾನು ಯಾರು ಅಂತ ಗೊತ್ತಿಲ್ಲ, ಆದ್ರೆ ನನ್ ಕರ್ಜಿಗೆ ಸರ್ ಅವರ ಏನು ಜೀವನಕ್ಕೆ ಅವಶ್ಯಕವಾದಂತ ಆದರ್ಶಯುತ ಮಾತುಗಳನ್ನು ಕೇಳ್ಕೊಂಡೇ ಬೆಳೆದೀನಿ ನಾನು. ಅದಕ್ಕಾಗಿ ನಾನು ಇವತ್ತು ಈ ಸ್ಟೇಜ್ ಮೇಲೆ ಬಂದೇನೆ. ಆಮೇಲೆ ಈ ಶಾಲೆಯ ಫೌಂಡರ್ ಅವರು ಸರ್ ತುಂಬಾ ದೊಡ್ಡವರು. ಅವ್ರ ಎದುರು ಇವಾಗ ಕುರ್ಚಿ ಮೇಲೆ ಕುಂದ್ರಷ್ಟು ಯೋಗ್ಯತೆ ಇರಂಗಿಲ್ಲ, ಆದ್ರೆ ಅವ್ರು ಬಂದು ಕೂಡ್ರಿ ಅಂತ ಆತ್ಮೀಯವಾಗಿ ಹೇಳ್ತಾರ. ಆಮೇಲೆ ರೇಖಾ ಮೇಡಮ್ ಅವರಂತೂ, ಆಮೇಲೆ ಅಮಲಾ ಮೇಡಮ್ ಅವರು ತಮ್ಮ ಸಹೋದರನಂತೆ ನೋಡ್ಕೊಂಡ್ರು. ನಾವಿಲ್ಲಿ ಬರ್ಬೇಕಾದ್ರೆ ಎಲ್ಲಾ ರೊಕ್ಕ ಕೊಡ್ತಾರ ಬರ್ತೀವಿ, ಆದ್ರೆ ಈ ಅಂಜನಾದ್ರಿ ಸ್ಕೂಲ್ಗೆ ರೊಕ್ಕದ ಮಾತಾಡೋನಿಲ್ಲ. ಮೊದ್ಲು ಯಾವಾಗ ಕರೀತಾರ ಅಂತ ಕುಂತಿರ್ತೇವ್ರಿ, ನಿಜ ಹೇಳ್ತೇನೆ. ಯಾಕಂದ್ರೆ ತುಂಬಾ ದುಬಾರಿ. ನಾವು ಬಾಯ್ಬಿಟ್ಟು ಹೇಳ್ತೇನೆ, ಒಂದು ದಿವ್ಸಕ್ಕೆ 5,000 ರೂಪಾಯಿ ಚಾರ್ಜ್ ಮಾಡ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ಯಾಕಂದ್ರೆ ಅದು ನನ್ನ ಬ್ರಾಂಡ್ ಹಂಗದ, ಅದು ನನ್ನ ಮಾರ್ಕೆಟ್ ನಾ ಮಾಡ್ಕೋತೇನೆ, ತಪ್ಪು ತಿಳ್ಕೊಬೇಡ್ರಿ. ಇಲ್ಲಿ ದುಡ್ಡು ಕೇಳೋದಿಲ್ಲ. ಮೊದ್ಲು ಅವ್ರು ಯಾವಾಗ ಕರೀತಾರ ಅಂತ ಕುಂತಿರ್ತೇವೆ. ನಾನು ನನ್ನ ಹೆಂಡತಿ ಜೊತೆ ಜಾಡದಾಗ ಆಕಿ ಏನ್ ಹೇಳ್ತಾಳ, ತಲಿ ಬರೋಬ್ಬರಿ ಆಗ್ಬೇಕಾದ್ರೆ ನೀ ಅಂಜನಾದ್ರಿ ಸ್ಕೂಲ್ಗೆ ಹೋಗ್ಬಾ ಅಂತಾಳ. ಅಂದ್ರೆ ಈ ರೀತಿ ದಯಮಾಡಿ ಕ್ಷಮೆ ಇರಲಿ. ಹೀಗಾಗಿ ನನಗೆ ನೋಡ್ರಿ, ಅಬ್ದುಲ್ ಕಲಾಂ ಸರ್ ನನಗೆ ಸನ್ಮಾನ ಮಾಡಿದ್ದಾರೆ. ಆಮೇಲೆ ತುಂಬಾ ರಾಜ್ಕುಮಾರ್ ಅವರು ನನ್ಗೆ ಸನ್ಮಾನ ಮಾಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಅಂತೂ ನನ್ನ ಸ್ಟೂಡೆಂಟ್, ಅವರು ಸನ್ಮಾನ ಮಾಡಿದ್ದಾರೆ. ನನ್ನಲ್ಲಿ ಆಸೆ ಇತ್ತು ಕರ್ಜಿಗೆ ಸರ್ ಯಾವಾಗ ನನಗೆ ಸನ್ಮಾನ ಮಾಡ್ತಾರೆ ಅಂತೇಳಿ, ಆದ್ರೆ ಇವತ್ತು ನನಗೆ ಕಣ್ಣು ತುಂಬಿ. ಯಾಕಂದ್ರೆ ಹಿರಿಯರೆಲ್ಲ ನಿಂತಿದ್ದು ನಾ ಕುಂತಿದ್ದೆ. ದಯಮಾಡಿ ಕ್ಷಮೆ ಇರಲಿ. ನಮಸ್ಕಾರ.